ನಮಸ್ಕಾರ. NRTV ಕನ್ನಡ ಯೂಟ್ಯೂಬ್ ಚಾನಲ್ ಕಾಫಿ ನ್ಯೂಸ್ಗೆ ಸ್ವಾಗತ. ನಾನು ಅಜ್ಜಂಪುರ ನಾಗೇಶ್. ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ಮಾತಿದೆ, ಶಿಕ್ಷಣವೇ ಒಂದು ಶಕ್ತಿ, ಶಿಕ್ಷಣವೇ ಒಂದು ಸಂಪತ್ತು. ಈ ನಿಟ್ಟಿನಲ್ಲಿ ಒಂದು ಬುನಾದಿಯಾಗಿ ನಾವು 1ನೇ ತರಗತಿಯಿಂದ 9ನೇ ತರಗತಿಯವರೆಗೂ ಸಹ ಒಂದು ಬಾಲ್ಯಾವಸ್ಥೆಯಲ್ಲಿ ಒಂದು ಶಿಕ್ಷಣ ಪಡ್ಕೊಳ್ತಾ ಇರ್ತೇವೆ. ಅದೇ ರೀತಿಯಲ್ಲಿ ಒಂದು ಪ್ರಮುಖವಾದ ಘಟ್ಟವನ್ನ SLCಯಲ್ಲಿ ಪರೀಕ್ಷೆಯನ್ನ ಬರೆಯುವುದಕ್ಕೆ ಎಲ್ಲರೂ ಸಹ ಸಿದ್ಧರಾಗ್ತೇವೆ. ಈ ನಿಟ್ಟಿನಲ್ಲಿ ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿಯು ಸಹ ನಾಳೆಯಿಂದ ಎಲ್ಲಾ SLC ಮಕ್ಕಳಿಗೆ ರಾಜ್ಯಾದ್ಯಂತ ಪರೀಕ್ಷೆ ನಡೆಸಲು ನಿರ್ಧಾರ ಮಾಡಿದ್ದು, ಈ ನಿಟ್ಟಿನಲ್ಲಿ ನಾಳೆಯಿಂದ ಆರಂಭವಾಗಲಿದೆ. ಈ ಆರಂಭವಾಗುವ ಹಿನ್ನೆಲೆಯಲ್ಲಿ ಯಾವ ರೀತಿಯಾಗಿ ಆಯಾ ಜಿಲ್ಲೆಯವರು ಆಯಾ ಇದರಲ್ಲಿ ಒಂದೇ ರೀತಿಯಾದ ಒಂದು ನಿಯಮಗಳನ್ನು ಮಾಡುವ ಮೂಲಕವಾಗಿ ಪರೀಕ್ಷೆ ನಿರ್ಧಾರ ಮಾಡಲಾಗಿದೆ. ನಾಳೆ ರಾಜ್ಯಾದ್ಯಂತ SLC ಪರೀಕ್ಷೆ ನಡೀತಿದ್ದು, ಆ ನಿಟ್ಟಿನಲ್ಲಿ ಒಂದು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಸುಮಾರು 13,557 ವಿದ್ಯಾರ್ಥಿಗಳು ತಮ್ಮ SLC ಪರೀಕ್ಷೆಯನ್ನು ಬರೆಯಲು ಸಜ್ಜರಾಗಿದ್ದು, ಈ ಒಂದು ಮಕ್ಕಳಿಗೆ ಎಲ್ಲಾ ಮಕ್ಕಳಿಗೆ ಚಿಕ್ಕಮಗಳೂರು ಜಿಲ್ಲೆಯ CS ಆದಂತಹ HS ಕೀರ್ತನರವರು ಎಲ್ಲಾ ಮಕ್ಕಳಿಗೆ ಧೈರ್ಯದಿಂದ, ಶಾಂತಿಯಿಂದ, ತಮ್ಮ ನೆಮ್ಮದಿಯಿಂದ ಮಕ್ಕಳು ಉತ್ಸುಕರಾಗಿ ಒಂದು ಪರೀಕ್ಷಾ ಕೇಂದ್ರಕ್ಕೆ ಬಂದು ಆಗಮಿಸಿ ಎಲ್ಲರೂ ಸಹ ಉತ್ಸುಕರಾಗಿ ಉತ್ತಮ ರೀತಿಯಲ್ಲಿ ಪರೀಕ್ಷೆಯನ್ನ ಬರೆಯುವುದರ ಮೂಲಕವಾಗಿ ಹಾಗೂ ಹೆಚ್ಚು ಅಂಕಗಳನ್ನು ಪಡೆಯುವುದರ ಮೂಲಕವಾಗಿ ನಿಮ್ಮ ತಂದೆ ತಾಯಿಗಳಿಗೆ ಹಾಗೂ ನಿಮ್ಮ ಊರಿಗೆ, ನಿಮ್ಮ ಶಾಲೆಗೆ ಹೆಸರನ್ನು ತನ್ನಿ ಹೇಳುವುದರ ಮೂಲಕವಾಗಿ ಒಂದು ಎಲ್ಲಾ SLC ವಿದ್ಯಾರ್ಥಿಗಳಿಗೆ ಶುಭ ಹಾರೈಸುವುದರ ಮೂಲಕವಾಗಿ ಉತ್ತೇಜನವನ್ನ ನೀಡಿದ್ದಾರೆ. ನಾಳೆ ರಾಜ್ಯಾದ್ಯಂತ SLC ಪರೀಕ್ಷೆ ಆರಂಭವಾಗುವ ಹಿನ್ನೆಲೆಯಲ್ಲಿ ಆಯಾ ಜಿಲ್ಲೆಯಲ್ಲಿ ಶಾಲಾ ಶಿಕ್ಷಣ ಇಲಾಖೆ ಸಕಲ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೆ. ಅದರೊಟ್ಟಿಗೆ ಒಂದು ಚಿಕ್ಕಮಗಳೂರು ಜಿಲ್ಲೆಯ ಒಂದು ಸಾರ್ವಜನಿಕ ಶಿಕ್ಷಣ ಇಲಾಖೆ ಯಾವ ರೀತಿಯಾಗಿ ತಮ್ಮ ಸಕಲ ಸಿದ್ಧತೆಯನ್ನ ಮಾಡ್ಕೊಂಡಿದ್ದೇವೆ, ಹಾಗೂ ಎಷ್ಟು ವಿದ್ಯಾರ್ಥಿಗಳು ಒಂದು ಪರೀಕ್ಷಾ ಕೇಂದ್ರದಲ್ಲಿ ಪರೀಕ್ಷೆಯನ್ನು ಬರೆದಿದ್ದಾರೆ, ಹಾಗೂ ಯಾವ ರೀತಿಯಾಗಿ ನಾವು ಸ್ಕ್ವಾಡ್ ಅನ್ನು ಮಾಡ್ಕೊಂಡಿದ್ದೇವೆ, ಯಾವ ರೀತಿಯಾಗಿ ಒಂದು ಪ್ರಶ್ನೆ ಪತ್ರಿಕೆ ಸರಬರಾಜು ಮಾಡಬೇಕು, ಹಾಗೆ ಯಾವ ರೀತಿಯಾಗಿ ಕಾಪಿ ನಡೆದಂತೆ ಮುತರ್ಜಿ ವಹಿಸಿಕೊಳ್ಬೇಕು, ಯಾವ ಇಲಾಖೆ ಸಹಕಾರ ನೀಡಿದ್ದಾರೆ ಎಂಬುದರ ಬಗ್ಗೆ ಮಾಹಿತಿಯನ್ನ ಇಲ್ಲಿನ ಉಪನಿರ್ದೇಶಕರಾದಂತಹ ತಿಂಬಾಜು ಅವರು ತಮ್ಮ NRTV ಯೊಂದಿಗೆ ಈ ರೀತಿಯಾಗಿ ಹಂಚಿಕೊಂಡಿದ್ದಾರೆ. ನಾಳೆ ರಾಜ್ಯಾದ್ಯಂತ ಒಂದು SLC ಪರೀಕ್ಷೆ ನಡೀತಾ ಇದೆ. ಅದರ ಹಿನ್ನೆಲೆಯಲ್ಲಿ ನಮ್ಮ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಯಾವ ರೀತಿಯಾಗಿ ಒಂದು ಪ್ರಿಪರೇಷನ್ ಮಾಡ್ಕೊಂಡಿದ್ದೀರಾ? ನಮಸ್ಕಾರ. ಚಿಕ್ಕಮಗಳೂರು ಜಿಲ್ಲೆ ಏನು ಈ ರಾಜ್ಯ ಮಟ್ಟದಲ್ಲಿ ಪರೀಕ್ಷೆಗಳು ಸಿದ್ಧತೆ ಆಗಿದೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲೂ ಕೂಡ ಅತ್ಯುತ್ತಮವಾಗಿ ತಯಾರಿಯನ್ನ ಮಾಡಿಕೊಳ್ಳಲಾಗಿದೆ. ಈಗಾಗಲೇ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಮತ್ತೆ ಮಾನ್ಯ CO ಅವರ ಉಪಸ್ಥಿತಿಯಲ್ಲಿ ಮತ್ತೆ SP ಅವರ ಉಪಸ್ಥಿತಿಯಲ್ಲಿ ಈಗಾಗಲೇ ಜಿಲ್ಲಾ ಮಟ್ಟದ ಸಭೆ ಕೂಡ ನಾವು ಮಾಡಿದೀವಿ. ಬೇರೆ ಬೇರೆ ಇಲಾಖೆಗಳಿಂದ ನಮಗೆ ಸಹಕಾರ ಬೇಕಾಗಿತ್ತು. ನಮ್ಮ ಇಲಾಖೆ ಸಿದ್ಧತೆ ಜೊತೆ ಅದರ ಸಹಕಾರವನ್ನು ಕೂಡ ನಾವು ಪಡ್ಕೊಂಡಿದ್ದೀವಿ. ಮುಖ್ಯವಾಗಿ 52 ಪರೀಕ್ಷಾ ಕೇಂದ್ರಗಳು ನಮ್ಮಲ್ಲಿದೆ. ಒಟ್ಟು 8 BO ವಲಯಗಳಿದೆ. ಇದರಲ್ಲಿ ಒಟ್ಟು 13,557 ವಿದ್ಯಾರ್ಥಿಗಳು ಈ ವರ್ಷ ಪರೀಕ್ಷೆನ ಬರೀತಿದ್ದಾರೆ. ಇದರಲ್ಲಿ ಮುಖ್ಯವಾಗಿರುವಂತದ್ದು ಕಳೆದ ಬಾರಿಯಿಂದ ಏನು ನಾವು ಮಾಡ್ತಾ ಇದ್ವಿ, ವೆಬ್ ಕ್ಯಾಮ್ ಮೂಲಕ ಮಕ್ಕಳನ್ನ ಏನ್ ಪರೀಕ್ಷೆ ಬರೆಯುವಂಥದ್ದನ್ನ ಎಲ್ಲೂ ಕೂಡ ಅವ್ಯವಹಾರ ಆಗ್ಬಾರ್ದು ಅನ್ನುವಂಥದ್ದು. ಆ ನಿಟ್ಟಿನಲ್ಲಿ ಈ ಸಾರಿ ಕೂಡ CC ಕ್ಯಾಮ್ರಾ ಸ್ಟ್ರೀಮಿಂಗ್ ಅನ್ನ ಮಾಡ್ತಾ ಇದೀವಿ. ಅದು ಮುಂದುವರೆದಿದೆ. ಇದ್ರ ಜೊತೆಗೆ ಪ್ರತಿ ತಾಲೂಕಿನಲ್ಲೂ ಕೂಡ ತಹಶೀಲ್ದಾರ್ ಮತ್ತೆ BEO ಮತ್ತೆ ತಾಲೂಕ್ ಪಂಚಾಯತ್ EO ಮತ್ತೆ ಪೊಲೀಸ್ ಅಧಿಕಾರಿಗಳ ತಂಡ ಅಲ್ಲೂ ಕೂಡ ಮಾಡ್ಕೊಂಡಿದ್ದಾರೆ. ಒಂದು ಜಾಗೃತ ದಳದ ತಂಡ ಜೊತೆಗೆ ನಮ್ಮ ಜಿಲ್ಲಾ ಮಟ್ಟದಲ್ಲೂ ಕೂಡ CO ಅವರು ಕೂಡ ವಿಸಿಟ್ ಮಾಡ್ತಾರೆ, DC ಅವರು ಕೂಡ ವಿಸಿಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಮತ್ತೆ ನಾವು ಕೂಡ ನಮ್ಮಲ್ಲಿ ಒಂದು ತಂಡವನ್ನ ಮಾಡ್ಕೊಂಡಿದೀವಿ, ನಾವು ಕೂಡ ವಿಸಿಟ್ ಮಾಡ್ತೀವಿ. ಒಟ್ಟಾರೆ ಈಗಾಗಲೇ ಪರೀಕ್ಷಾ ಸಿಬ್ಬಂದಿಗೆ ತರಬೇತಿಗಳನ್ನ ಕೊಡಲಾಗಿದೆ. ಮುಖ್ಯ ಅಧೀಕ್ಷಕರು ಮತ್ತೆ ಕಸ್ಟೋಡಿಯನ್ಗೆ ಪ್ರಶ್ನೆ ಪತ್ರಿಕೆಗಳು ಈಗಾಗಲೇ ಸೇಫ್ ಕಸ್ಟಡಿಲಿ ಟ್ರಸ್ಟಿನಲ್ಲಿ ಇದೆ. ಅದನ್ನ ಸಾಗಣೆ ಮಾಡುವಂತ ರೂಟ್ ಅಧಿಕಾರಿಗಳನ್ನ ಕೂಡ ನೇಮಕ ಮಾಡ್ಕೊಂಡು ಅವ್ರಿಗೆಲ್ಲ ತರಬೇತಿ ನೀಡಲಾಗಿದೆ. ವಾಹನ ವ್ಯವಸ್ಥೆ ಕೂಡ ಮಾಡ್ಕೊಂಡಿದೀವಿ. ಇದರ ಜೊತೆಗೆ ಏನ್ ಪರೀಕ್ಷಾ ಕಾರ್ಯಕ್ಕೆ ಬೇಕಾದಂತ ಸಿಬ್ಬಂದಿ ಇನ್ವಿಜಿಲೇಟರ್ಸ್ ಏನಿದೆ ಅದು ಕೂಡ ಈಗಾಗಲೇ ಎಲ್ಲ ತಯಾರಿಯಾಗಿದೆ. ಈಗಾಗಲೇ ಒಂದು ರೌಂಡ್ ಸಭೆಗಳು ಕೂಡ ಐ ಥಿಂಕ್ ಪರೀಕ್ಷಾ ಕೇಂದ್ರದಲ್ಲಿ ಮುಖ್ಯ ಅಧೀಕ್ಷಕರು ಮಾಡ್ಕೊಂಡಿರ್ತಾರೆ, ಅದು ಕೂಡ ಆಗಿದೆ. ಇನ್ನೊಂದು ಮುಖ್ಯವಾಗಿರುವಂತದ್ದು ಈ ಬಾರಿ ಬದಲಾವಣೆ ಏನು ಅಂತಂದ್ರೆ, ಮಕ್ಕಳಿಗೆ ಎಲ್ಲಾ ಮಕ್ಕಳು ಕೂಡ ಪಾಸ್ ಆಗ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ಪಾಸಿಂಗ್ ಪರ್ಸೆಂಟೇಜ್ ಏನು 35% ಇತ್ತು, ಅದನ್ನ 33ಕ್ಕೆ ಇಳಿಕೆ ಮಾಡಿರುವಂತದ್ದು. ಹಾಗಾಗಿ ಎಲ್ಲ ಮಕ್ಕಳು ಕೂಡ ಪಾಸ್ ಆಗೋ ನಿಟ್ಟಿನಲ್ಲಿ ನಮ್ಮ ಇಲಾಖೆ ಕ್ರಮ ಕೈಗೊಂಡಿದೆ. ಮತ್ತೆ ಸಾಕಷ್ಟು ರಾತ್ರಿ ತರಗತಿಗಳನ್ನ ಮಾಡಿದ್ದಾರೆ ಕೆಲವು ಶಾಲೆಗಳಲ್ಲಿ. ಅದ್ರ ಜೊತೆ ಬೆಳಗಿನ ಅವಧಿ ಮತ್ತೆ ಸಂಜೆ ಅವಧಿ ವಿಶೇಷ ತರಗತಿಗಳನ್ನ ಮಾಡಿ ತಯಾರು ಮಾಡುವಂತದ್ದಾಗಿದೆ.
ಜೊತೆಗೆ ಇನ್ನೊಂದೇನು ಅಂತಂದ್ರೆ ಕಳೆದ ಸಾಲುಗಳಲ್ಲಿ 35 ಇದ್ದಿದ್ದನ್ನ ಈ ಸರಿ 33 ಮಾಡಿದ್ರೆ, ಆ 33ಕ್ಕೆ 20 ಆಂತರಿಕ ಅಂಕಗಳನ್ನು ಕೂಡ ಸೇರ್ಕೊಂಡಂತೆ ಫಲಿತಾಂಶವನ್ನು ಘೋಷಣೆ ಮಾಡುವಂತದ್ದು ಒಂದು ಕ್ರಮ ಇದೆ. ಹಾಗಾಗಿ ಮಕ್ಕಳು ಸುಲಭವಾಗಿ ಎಲ್ಲ ಮಕ್ಕಳು ಕೂಡ ಪಾಸ್ ಆಗ್ಲಿಕ್ಕೆ ಬೇಕಾದಂತ ಎಲ್ಲ ಸಿದ್ಧತೆ ಆಗಿದೆ ಅನ್ನುವಂಥದ್ದನ್ನ ತಿಳಿಸ್ತಾ, ಈಗಾಗಲೇ ಪರೀಕ್ಷಾ ಕೇಂದ್ರಗಳ ಸುತ್ತ ನಿಷೇಧಾಜ್ಞೆ ಜಾರಿ ಮಾಡುವಂಥದ್ದು ಈಗಾಗಲೇ ಮಾನ್ಯ ಜಿಲ್ಲಾಧಿಕಾರಿಗಳಿಂದ ಆಗಿದೆ. ಆ ಲೋಕಲ್ ಆಗಿ ಬರುವಂತ ಎಲ್ಲ ಜೆರಾಕ್ಸ್ ಅಂಗಡಿಗಳಿರ್ಬೋದು, ಬೇರೆ ಬೇರೆ ಫ್ಯಾಕ್ಸ್ ಮಿಷನ್ಸ್ ಇರ್ಬೋದು, ಅವೆಲ್ಲ ಕೂಡ ಬಂದ್ ಮಾಡುವಂಥದಕ್ಕೆ ಕಾರ್ಯಕ್ರಮವನ್ನ ಹಾಕೊಂಡಿದೀವಿ. ಮತ್ತೆ ನಿರಂತರವಾಗಿ ವಿದ್ಯುತ್ ಸಂಪರ್ಕ ಇರಬೇಕು, ತುಂಬಾ ಬಿಸಿಲಿರುತ್ತೆ ಅನ್ನೋ ಕಾರಣಕ್ಕೆ ಮೆಸ್ಕಾಂ ಅಧಿಕಾರಿಗಳಿಗೆ ಕೂಡ ಮಾನ್ಯ ಜಿಲ್ಲಾಧಿಕಾರಿಗಳಿಂದ ಸೂಚನೆ ಕೊಡಿಸಲಾಗಿದೆ. ಪರೀಕ್ಷಾ ವೇಳೆಯಲ್ಲಿ ಯಾವುದೇ ಕಾರಣಕ್ಕೆ ವಿದ್ಯುತ್ ಅನ್ನ ನಿಲುಗಡೆ ಮಾಡಬಾರ್ದು ಅನ್ನುವಂಥದ್ದು ಕೂಡ ಆಗಿದೆ. ಮತ್ತೆ DHO ಅವ್ರ ಮೂಲಕ ಪರೀಕ್ಷಾ ಕೇಂದ್ರಗಳಲ್ಲಿ ಏನಾದ್ರು ಸಣ್ಣ ಪುಟ್ಟದ್ದು ಆರೋಗ್ಯ ದೃಷ್ಟಿಯಿಂದ ಮಕ್ಕಳಿಗೆ ಏನಾದ್ರು ಬೇಕಾಗುತ್ತೆ ಅಂದ್ರೆ ಆರೋಗ್ಯ ಕಾರ್ಯಕರ್ತರು ಕೂಡ ಪ್ರತಿ ಪರೀಕ್ಷಾ ಕೇಂದ್ರದಲ್ಲಿ ಇರ್ಲಿಕ್ಕೆ ಈಗಾಗಲೇ ಸಿದ್ಧತೆ ಆಗಿದೆ. ಇದ್ರ ಜೊತೆಗೆ ಇವರು ವಿಶೇಷವಾಗಿ ನಮ್ಮ ಆರಕ್ಷಕ ಇಲಾಖೆಯಿಂದ ಪ್ರತಿ ಪರೀಕ್ಷಾ ಕೇಂದ್ರಕ್ಕೆ ನಾವೇನು ಸಿಬ್ಬಂದಿನ ನಿಯೋಜನೆ ಕೇಳಿದ್ವಿ, ಅವರು ಕೂಡ ಒಪ್ಕೊಂಡಿದ್ದಾರೆ, ಅವರು ಕೂಡ ಬರ್ತಾರೆ. ಇನ್ನು ಪರೀಕ್ಷಾ ಕೇಂದ್ರದ ಒಳಗಡೆ ಯಾರನ್ನು ಕೂಡ ಏನ್ ಪರೀಕ್ಷಾ ಕಾರ್ಯಕ್ಕೆ ನಾವು ಗುರುತುಪಡಿಸಿದೀವಿ ಆ ಅಧಿಕಾರಿಗಳು ಬಿಟ್ರೆ ಬೇರೆ ಯಾರು ಕೂಡ ಹೋಗ್ಬಾರ್ದು. ಜೊತೆಗೆ ಮೊಬೈಲ್ ಕೂಡ ನನ್ನೂ ಸೇರಿ ಯಾವುದೇ ಅಧಿಕಾರಿಗಳು ಪರೀಕ್ಷಾ ಕೇಂದ್ರದಲ್ಲಿ ಒಳಗೋದ್ರೆ ಮೊಬೈಲ್ ಅನ್ನ ಹೊರಗಿಟ್ಟು ಹೋಗುವಂಥದ್ದು ಕೂಡ ಒಂದು ಕ್ರಮವನ್ನ ವಿಭಿನ್ನವಾಗಿ ಮಾಡಿದೀವಿ. ಇದ್ರ ಜೊತೆ ಇನ್ನು ವಿಶೇಷವಾಗಿ ವಿದ್ಯಾರ್ಥಿಗಳ ಪರೀಕ್ಷೆಗೆ ಹಾಜರಾಗ್ತಿದ್ದಾರೆ ಅವ್ರಿಗೆ ಸಾರಿಗೆ ವ್ಯವಸ್ಥೆ ಅಂದ್ರೆ ಸರ್ಕಾರದಿಂದ ಏನೀಗ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಬಸ್ಗಳು ಓಡಾಡ್ತಿದೆ, ರೂಟ್ಗೆ ಪರೀಕ್ಷಾ ವೇಳೆಗೆ ಅವುಗಳನ್ನ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಓಡಿಸ್ಲಿಕ್ಕೆ, ಮತ್ತೆ ಉಚಿತ ಪ್ರಯಾಣ, ಮಕ್ಕಳು ಅಡ್ಮಿಷನ್ ಟಿಕೆಟ್ ತೋರಿಸಿದ್ರೆ ಉಚಿತವಾಗಿ ಪ್ರಯಾಣ ಮಾಡ್ಲಿಕ್ಕೆ ಕೂಡ ಅವಕಾಶವನ್ನ ಸರ್ಕಾರ ಕಲ್ಪಿಸಿದೆ. ಹಾಗಾಗಿ ಆ ಸಿದ್ಧತೆಗಳನ್ನ ಕೂಡ ಆ ಇಲಾಖೆ ಒಟ್ಟಿಗೆ ಸಮನ್ವಯಗೊಳಿಸ್ಕೊಂಡು ಅದನ್ನ ಮಾಡಿದೀವಿ. ಇಷ್ಟೆಲ್ಲ ಸಿದ್ಧತೆಗಳಾಗಿದೆ. ಒಟ್ಟಾರೆ ಪರೀಕ್ಷಾ ಕೇಂದ್ರ ಯಾವುದೇ ಮಗು ನೆಲದಲ್ಲಿ ಕುಂತು ಪರೀಕ್ಷೆ ಬರೆಯುವಾಗಿಲ್ಲ, ಅದನ್ನು ಕೂಡ ನಾವು ಖಾತ್ರಿಪಡಿಸ್ಕೊಂಡಿದೀವಿ. ಎಲ್ಲ ಪರೀಕ್ಷಾ ಕೊಠಡಿಗಳಲ್ಲೂ ಕೂಡ ಆಸನ ವ್ಯವಸ್ಥೆ ಇದೆ, ಕುಡಿಯುವ ನೀರಿನ ವ್ಯವಸ್ಥೆಯನ್ನ ಮಾಡಿದೀವಿ, ಶುದ್ಧ ಬೆಳಕಿನ ವ್ಯವಸ್ಥೆ ಮತ್ತೆ ಗಾಳಿ ವ್ಯವಸ್ಥೆ ಇರುವಂತ ನಿಟ್ಟಿನಲ್ಲಿ ಆ ಕೊಠಡಿಗಳನ್ನ ಸಿದ್ಧಗೊಳಿಸಲಾಗಿದೆ. ಇಷ್ಟು ಸಿದ್ಧತೆಗಳನ್ನ ಹೇಳ್ತಾ ಇನ್ನು ಉಳಿದಂತೆ ಜಿಲ್ಲಾ ಹಂತದಿಂದ ಇನ್ನೇನೇನು ಒಂದು ಸಹಾಯವಾಣಿ ಕೂಡ ನಾವು ತೆರೆದಿದ್ದೀವಿ. ಜಿಲ್ಲಾ ಹಂತದಲ್ಲಿ ಏನಾದರೂ ಸಮಸ್ಯೆಗಳು ಬಂದ್ರೆ ಆ ಸಹಾಯವಾಣಿಗೆ ಮಾಡ್ಲಿಕ್ಕೆ, ಮತ್ತೆ ರಾಜ್ಯ ಹಂತದಲ್ಲೂ ಕೂಡ ಸಹಾಯವಾಣಿ ಇದೆ. ಆ ಸಹಾಯವಾಣಿಗೆ ಏನಾರ ಸಮಸ್ಯೆಗಳು ಬಂದ್ರೆ ಮಕ್ಕಳಾಗ್ಲಿ ಬೇರೆ ಪೋಷಕರಾಗ್ಲಿ ಯಾವುದೇ ಅಧಿಕಾರಿಗಳಾಗ್ಲಿ ತಮಗೆ ಕ್ಲಾರಿಫಿಕೇಶನ್ ಬೇಕು ಅಂದ್ರೆ ಅದಕ್ಕೆ ಮಾಡ್ಲಿಕ್ಕೆ ಅವಕಾಶ ಇದೆ. ಇಷ್ಟು ಸಿದ್ಧತೆಯನ್ನ ನಮ್ಮ ಕಚೇರಿ ಸಹಾಯವಾಣಿ ಇದನ್ನ ನಾನು ಹೇಳ್ತೀನಿ. 26200700. ನಾವು ಈ ಬಾರಿ ಇನ್ನೊಂದು ವಿಭಿನ್ನವಾಗಿ ಪ್ರಯತ್ನ ಏನು ಅಂತಂದ್ರೆ, ಯಾವುದೇ ಜಿಲ್ಲೆಗಳಿಗೆ ರ್ಯಾಂಕಿಂಗ್ ಕೊಡೋ ಪದ್ಧತಿನ ಇಲಾಖೆ ಕೈಬಿಟ್ಟಿದೆ. ಶಾಲಾವಾರು ರ್ಯಾಂಕಿಂಗ್ ಅನ್ನ ತಾಲೂಕುಗಳಲ್ಲಿ ಕೊಡುವಂಥದ್ದನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಅದೊಂದು ವಿಭಿನ್ನವಾಗಿರುವಂಥದ್ದು. ಕಾರಣ ಏನಂದ್ರೆ ಅನಗತ್ಯವಾದ ಸ್ಪರ್ಧೆಗಳು ಜಿಲ್ಲೆಗಳ ನಡುವೆ ಬರುತ್ತೆ, ಅದು ಕೂಡ ಅಕ್ರಮಕ್ಕೆ ಕಾರಣ ಆಗ್ಬಾರ್ದು ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಕ್ರಮವನ್ನ ಇಲಾಖೆ ಕೈಗೊಂಡಿದೆ. ಅದು ಒಂದು ವಿಶೇಷವಾಗಿ. ಇನ್ನೊಂದೇನು ಬದಲಾವಣೆ ಅಂತಂದ್ರೆ, ಶಿಕ್ಷಕರು ಸರಿಯಾಗಿ ಕೆಲಸ ಮಾಡದೇ ಇದ್ರೆ, ರಿಸಲ್ಟ್ ಕಡಿಮೆ ಬಂದ್ರೆ ನೋಟಿಸ್ ಕೊಡುವಂಥದ್ದು, ಇನ್ಕ್ರಿಮೆಂಟ್ ಕಟ್ ಮಾಡುವಂಥದ್ದು ಇದಿತ್ತು. ಬಟ್ ಈ ಸಾರಿ ವಿಭಿನ್ನವಾದಂತಹ ಪ್ರಯೋಗವನ್ನ ಇಲಾಖೆ ಮಾಡಿದೆ. ತುಂಬಾ ಚೆನ್ನಾಗಿ ರಿಸಲ್ಟ್ ಬಂದ್ರೆ ಜಿಲ್ಲೆಯಲ್ಲಿ ಕ್ವಾಲಿಟಿ ಆಸ್ಪೆಕ್ಟ್ ಅಲ್ಲಿ ತುಂಬಾ ಚೆನ್ನಾಗಿ ರಿಸಲ್ಟ್ ಬಂದ್ರೆ ಅಂತ ಶಾಲಾ ಶಿಕ್ಷಕರಿಗೆ ಹೊರದೇಶಕ್ಕೆ ಪ್ರವಾಸ ಕಳಿಸೋ ಕೂಡ ಚಿಂತನೆ ಇದೆ. ಅದು ಪ್ಲಾನ್ ಅಲ್ಲಿ ಇದೆ. ಜೊತೆಗೆ ಇನ್ಸೆಂಟಿವ್ ಕೊಡುವಂಥದ್ದು, ಶಿಕ್ಷಕರಿಗೆ ಇನ್ಸೆಂಟಿವ್ ಕೊಡುವಂಥದ್ದು ಕಾರ್ಯಕ್ರಮ ಕೂಡ ಈ ಬಾರಿ ವಿಭಿನ್ನವಾಗಿ ಇಂಟ್ರೊಡ್ಯೂಸ್ ಮಾಡುವಂಥದ್ದು. ಅಂದ್ರೆ ಮೋಟಿವೇಟ್ ಮಾಡುವಂಥದ್ದು, ಶಿಕ್ಷಕರಿಗೆ ಮೋಟಿವೇಟ್ ಮಾಡೋದ್ರ ಮೂಲಕ ಇನ್ನೊಂದಷ್ಟು ಹೆಚ್ಚು ಶಾಲೆಗಳಲ್ಲಿ ಆಸಕ್ತಿ ವಹಿಸಿ ಕೆಲಸ ಮಾಡಲಿ ಅಂತೇಳಿ. ಸೊ ಈ ಹಿನ್ನೆಲೆಯಲ್ಲಿ ಒಂದು ಸಣ್ಣ ಬದಲಾವಣೆಗಳು. ನಾವು ಉಪನಿರ್ದೇಶಕರಾಗಿ ಮಕ್ಕಳಿಗೆ ಯಾವ ರೀತಿ ಶುಭ ಆಗೈತೆ? ಮಕ್ಕಳಿಗೆ ಒಂದೇ ಒಂದು ವಿಶೇಷವಾಗಿ ಈ ಸಾರಿ ಹೇಳುವಂಥದ್ದು, ಆತ್ಮವಿಶ್ವಾಸದಿಂದ ಪರೀಕ್ಷೆನ ಎದುರಿಸಿ, ಯಾವುದೇ ಕಾರಣಕ್ಕೆ ಪರೀಕ್ಷೆ ಅನ್ನೋಂಥ ಗೊಂದಲ ಭಯ ಬೇಡ. ಪರೀಕ್ಷೆನ ಹಬ್ಬದ ರೀತಿ ಸಂಭ್ರಮಿಸಿ ಎಲ್ರೂ ಪಾಸ್ ಆಗ್ತೀರಿ. ಈಗಿರುವಂತ ವ್ಯವಸ್ಥೆಯಲ್ಲಿ ಖಂಡಿತ ಎಲ್ರೂ ಕೂಡ ಪಾಸ್ ಆಗ್ಲಿಕ್ಕೆ ಬೇಕಾದಂತ ಎಲ್ಲ ವ್ಯವಸ್ಥೆಗಳನ್ನ ನಾವು ಮಾಡಿದೀವಿ. ನೀವೇನು ಓದಿರ್ತೀರಿ ಅಷ್ಟನ್ನ ನೀವು ಬರೆದ್ರೆ ಖಂಡಿತ ಪಾಸ್ ಆಗ್ತೀರಿ. ಹಾಗಾಗಿ ಯಾವುದೇ ಗೊಂದಲ ಇಲ್ಲದೆ ಭಯ ಭೀತರಾಗಿ ಪರೀಕ್ಷೆನ ಬರೀರಿ ಅಂತೇಳಿ ಮಕ್ಕಳಿಗೆ ನಾನು ವಿಶೇಷವಾಗಿ ಶುಭ ಆರೈಕೆ ಮಾಡ್ತಾ ಇದ್ದೀನಿ.
ನಾಳೆ ರಾಜ್ಯಾದ್ಯಂತ SLC ಪರೀಕ್ಷೆ ನಡೆದ ಹಿನ್ನೆಲೆಯಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ಒಂದು ಸಾರ್ವಜನಿಕ ಶಿಕ್ಷಣ ಇಲಾಖೆ ಅಡಿಯಲ್ಲಿ ಬರುವಂತಹ ಒಂದು ಕೇಂದ್ರದಲ್ಲಿ ಅಂದ್ರೆ ಅಜ್ಜಂಪುರ ತಾಲೂಕಿನ ಅಜ್ಜಂಪುರ ಒಂದು ಶೆಟ್ಟುಸಿದ್ದಪ್ಪ ಒಂದು ಪ್ರೌಢಶಾಲೆಯಲ್ಲಿ ಯಾವ ರೀತಿಯಾಗಿ ಒಂದು ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ, ಹಾಗೆ ಯಾವ ರೀತಿ ನಾವು ವಿದ್ಯಾರ್ಥಿಗಳನ್ನ ಆಕರ್ಷಣೆ ಮಾಡಲು ಒಂದು ಮದುವೆ ಗೀತೆಯಂತೆ ಒಂದು ಸಿಂಗಾರಗೊಂಡಿದೆ. ಹಾಗೆ ಎಲ್ಲಾ ಮಕ್ಕಳಿಗೆ ಒಂದು ಪರೀಕ್ಷೆ ಬರೆಯಲು ಇದು ಮಾಡ್ತಿದ್ದಾರೆ. ಇದರಲ್ಲಿ ನಂಬರ್ ಅನ್ನ ಹಾಕ್ತಾ ಇರಬಹುದು. ಎಲ್ಲಾ ಶಿಕ್ಷಕರು ವೃಂದದವರು ಸಹ ಇವತ್ತೊಂದು ನಂಬರ್ ಅನ್ನ ಪೇಸ್ಟ್ ಮಾಡ್ತಾ ಇದ್ದಾರೆ. ಅಂದ್ರೆ ಈ ಒಂದು ಪರೀಕ್ಷಾ ಕೇಂದ್ರದಲ್ಲಿ 196 ವಿದ್ಯಾರ್ಥಿಗಳು 3-4 ಶಾಲೆಗಳಿಂದ ಒಂದು ಪರೀಕ್ಷಾ ಕೇಂದ್ರದಲ್ಲಿ ಬರೆದಿದ್ದು ಎಲ್ಲರಿಗೂ ಸಹ ಸಕಲ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. CCTV ಇದೆ, ಹಾಗೆ ಲೈಟಿಂಗ್ ವ್ಯವಸ್ಥೆ ಇದೆ, ಫ್ಯಾನ್ ವ್ಯವಸ್ಥೆ ಇದೆ, ಕುಡಿಯ ನೀರಿನ ವ್ಯವಸ್ಥೆ ಇದೆ, ಶೌಚಾಲಯ ನಾವು ವ್ಯವಸ್ಥೆ ಮಾಡ್ಕೊಂಡಿದ್ದೇವೆ. ಈ ರೀತಿಯಾಗಿ ಅಲ್ಲಿನ ಪ್ರೌಢಶಾಲಾ ಮುಖ್ಯೋಪಾಧ್ಯಾಯರಂತ ಪ್ರಕಾಶ್ ಅವರು ತಿಳಿಸಿದ್ದಾರೆ. ಈಗ ನಾಳೆಯಿಂದ SLC ಎಕ್ಸಾಮ್ ಪ್ರಾರಂಭ ಆಗ್ತಾ ಇದೆ. ಯಾವ ರೀತಿಯಾಗಿ ನಿಮ್ಮ ಸೆಂಟರ್ ಅಲ್ಲಿ ಯಾವ ರೀತಿಯಾಗಿ ಪ್ರಿಪರೇಷನ್ ಮಾಡ್ಕೊಂಡಿದ್ದೀರಾ ಮತ್ತು ಹಾಗೆ ಎಷ್ಟು ಮಕ್ಕಳು ಎಕ್ಸಾಮ್ ಕೊಡ್ತಾರೆ? ಸರ್, ನಮ್ಮಲ್ಲಿ ಒಟ್ಟು 196 ಮಕ್ಕಳು ನೋಂದಣಿ ಇದೆ ಸರ್. ಸೆಂಟರ್ ಅಲ್ಲಿ 196ರಲ್ಲಿ 186 ಮಕ್ಕಳು ಪ್ರಥಮ ಬಾರಿಗೆ SLC ಪರೀಕ್ಷೆಯನ್ನ ಬರಿತಾ ಇದ್ದಾರೆ. ಇನ್ನು 10 ಮಕ್ಕಳು ಅನುತ್ತೀರ್ಣರಾಗಿರ್ತಕ್ಕಂಥ ವಿದ್ಯಾರ್ಥಿಗಳು 2 ಅಥವಾ 3ನೇ ಪ್ರಯತ್ನದಲ್ಲಿ ಅವರು ಪ್ರಯತ್ನ ಮಾಡ್ತಕ್ಕಂಥದ್ದು. ಒಟ್ಟು ಈಗಾಗಲೇ ನಾವು 8 ಕೊಠಡಿಗಳನ್ನ ಸಿದ್ಧತೆ ಮಾಡ್ಕೊಂಡಿದೀವಿ. ಈಗಾಗಲೇ ನಂಬರ್ ಎಲ್ಲ ಹಾಕಲಾಗಿದೆ. ಶೌಚಾಲಯ ಮತ್ತು ಕುಡಿಯುವ ನೀರಿನ ವ್ಯವಸ್ಥೆಯನ್ನ ಉತ್ತಮ ಮಾಡಿದೀವಿ. ಹಾಗೇನೆ ಎಲ್ಲಾ ಮಕ್ಕಳು ನಾಳೆಯ ಪರೀಕ್ಷೆಯನ್ನ ಚೆನ್ನಾಗಿ ಬರೆದು ಅವರು ಎಲ್ಲರೂ ಸಹ ಉತ್ತೀರ್ಣರಾಗ್ಲಿ ಅಂತ ಹೇಳಿ ಬಯಸಿ. ರಾಜ್ಯಾದ್ಯಂತ ನಾಳೆ SLC ಪರೀಕ್ಷೆ ಪ್ರಾರಂಭವಾಗುತ್ತಿದ್ದು ಪರೀಕ್ಷೆಯನ್ನು ಬರೆಯುತ್ತಿರುವಂತಹ ಎಲ್ಲಾ ವಿದ್ಯಾರ್ಥಿಗಳಿಗೆ NRTBಯು ಸಹ ಶುಭ ಹಾರೈಸಲಿದೆ. ಎಲ್ಲರೂ ಸಹ ಪರೀಕ್ಷಾ ಕೇಂದ್ರದಲ್ಲಿ ಮುಂಚಿತವಾಗಿ ಆಗಮಿಸಿ ತಮ್ಮ ರೋಲ್ ನಂಬರ್ ಅನ್ನು ನೋಡಿಕೊಳ್ಳುವ ಮೂಲಕವಾಗಿ ಹಾಗೂ ಎದರದೆ ನಿಮ್ಮ ಒಂದು ಪರೀಕ್ಷೆಯನ್ನು ಹೆಚ್ಚು ಅಂಕಗಳನ್ನು ಪಡೆಯುವ ಮೂಲಕವಾಗಿ ಹೆಸರನ್ನು ತನ್ನಿ ಅಂತ NRTB ಮತ್ತೊಮ್ಮೆ ಕಳಕಳಿಯ ಒಂದು ಮನವಿಯನ್ನು